ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಮನೆಯಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳಾಗ್ತಾ ಇದೆ. ಅನೇಕ ರೀತಿಯಾಗಿರುವಂಥ ಪರಿಹಾರಗಳು ಮಾಡ್ಕೊಂಡಿದ್ದೀವಿ. ದೇವಸ್ಥಾನಗಳು, ಉಪವಾಸಗಳು, ವ್ರತಗಳಾಯಿತು, ಹೋಮ ಹವನಗಳು ಮಾಡಿಸಿದ್ವಿ. ಆದರೂ ಕೂಡ ಇರುವಂಥ ಸಮಸ್ಯೆಗಳಿಂದ ನಮಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಗೊಂದಲಗಳಿದೆ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇದ್ದರೆ ಆ ಎಲ್ಲ ಒಂದು ತೊಂದರೆಗಳಿಂದ, ಸಮಸ್ಯೆಗಳಿಂದ ತುಂಬಾ ಸರಳ ರೀತಿಯಲ್ಲಿ ಸುಲಭವಾಗಿ ನೀವು ಹೊರಗಡೆ ಬರ್ತೀರಾ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು, ಅಕ್ಷಯ ವೃಕ್ಷನ ಪ್ರೀತಿಯಿಂದ ನಿಮ್ಮ ಮನೆಯಾಗಿ ಬರಮಾಡ್ಕೊಳ್ಬೇಕು ಅಂತಂದರೆ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಸ್ಕ್ರೋಲ್ ಆಗ್ತಾ ಇದೆ ಫೋನ್ ನಂಬರ್ಸು. ಸೊ ಆ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧಾಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಯಾವ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಬಹುದು ಅಥವಾ ತಂತ್ರ ಮಾಡಬೇಕಾಗತ್ತಾ, ಯಾವ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಭಿವೃದ್ಧಿಯ ಪಥದಲ್ಲಿ ನಡೆಯುವಾಗ ನಮಗೆ ಎಷ್ಟೋ ಬಾರಿ ಅಭಿವೃದ್ಧಿ ಶೀಘ್ರ ಫಲ ಕೊಡುತ್ತೆ, ಒಂದೊಂದು ಬಾರಿ ಅಡಚಣೆ ಕೂಡ ಆಗುತ್ತೆ, ಹಿನ್ನಡೆ ಆಗೋ ಸಾಧ್ಯತೆ ಇರುತ್ತೆ, ಕೆಲವು ಬಾರಿ ಮುನ್ನಡೆ ಕೂಡ ಕಾಣಿಸ್ಕೊಡುತ್ತೆ. ಆದರೆ ಹಿನ್ನಡೆ ಆದಾಗ ಕೆಲವೊಂದು ಚಮತ್ಕಾರದ ರೆಮಿಡಿಗಳು ನಮಗೆ ಈ ನಾಗಾರ್ಜುನ ತಂತ್ರ, ಚಮತ್ಕಾರ ಚಂದ್ರಿಕೆ ಈ ಗ್ರಂಥಗಳೆಲ್ಲ ಬಹಳ ಸಿಗುತ್ತೆ. ಅದನ್ನು ನೀವು ಪೂರ್ವ ಅಧ್ಯಯನ ಮಾಡೋ ಹಳೇ ಗ್ರಂಥಗಳವು, ಅದರಲ್ಲಿ ಬಹಳ ಅದ್ಭುತವಾಗಿ ಇರತಕ್ಕಂಥದ್ದು ಕೂಡ. ಈ ಧನಾಗಮನ ಆಗಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥದ್ದಿದೆ, ಬಹಳ ಇದೆ, ವಿಶೇಷವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಇದೆ. ಗಣಪತಿ ಕೂಡ ನಮಗೆ ಅನೇಕ ಬಾರಿ, ಅಂದರೆ ಮೊದಲ ಪೂಜೆ ಅಂತ ಅಲ್ಲ, ಗಣಪತಿಗೆ ಮೊದಲ ಪೂಜೆ ಅಂತ ಏನು ಕೊಡ್ತೀವೋ, ಮತ್ತು ವ್ಯಾಸ ಮಹರ್ಷಿ ಅವನ ಕಡೆಯಿಂದ ಮಹಾಭಾರತವನ್ನು ಬರೆಸೋದು ಕೂಡ ನೀವೆಲ್ಲ ನೋಡಿರ್ತೀರಿ ಕೂಡ. ಅಂತಹ ಗಣಪತಿ ಸ್ತವ, ಈಗ ನಾವು ಯಾರಿಗೋ ದುಡ್ಡು ಕೊಡಬೇಕು, ಸಾಲವಾಗಿ ಕೊಡ್ತಾ ಇದ್ದೀರೋ ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ಗೆ ದುಡ್ಡು ಹಾಕ್ತಾ ಇದ್ದೀರೋ, ದುಡ್ಡು ನೀವು ನಿಮ್ಮದೇ ಆಗಿರ್ತಕ್ಕಂತಹ ಬಿಸ್ನೆಸ್, ನಿಮ್ಮದೇ ಆಗಿರ್ತಕ್ಕಂಥ ಕೆಲಸಕ್ಕೆ ಹೂಡಿಕೆ ಮಾಡುವ ಮುನ್ನ, ಒಮ್ಮೆ ಕೌಂಟಿಂಗ್ ನಡೆಸುವ ಮುನ್ನ ಅಥವಾ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡುವ ಮುನ್ನ ಗಣಪತಿ ಸ್ತವ ಅಂತ ಒಂದು ಮಂತ್ರ ಇದೆ. ಗಣಪತಿ ಸ್ತವ ಅನ್ನೋ ಮಂತ್ರವನ್ನು ನೀವು ಒಂದೇ ಒಂದು ಬಾರಿ ಹೇಳಿ. ಯಾವಾಗ ಹಣಕಾಸು ಯಾರು ಕೊಡಬೇಕಾದ್ರೂ ಒಂದು ಸಲ ಆ ಗಣಪತಿ ಸ್ತವವನ್ನು ಹೇಳ್ಕೊಳ್ತಕ್ಕಂತಹದ್ದು. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ್ವಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಮುನಿದ್ದೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಹೀಗೆ ಬರುತ್ತೆ ಅದು. ಅಂತಹ ಗಣಪತಿ ಸ್ತವ ನೀವು ಪಠಿಸ್ತೀರಾ. ಆನಂತರ ನಿಮ್ಮ ದುಡ್ಡು ಕೌಂಟ್ ಮಾಡಿ, ಯಾವುದಕ್ಕೊಂದು ಹೂಡಿಕೆ ಮಾಡಿ. ಎಷ್ಟು ಅಂತಂದರೆ, ನಿಮ್ಮ ಜಾತಕದ ಯಾವುದೇ ಗ್ರಹ ಉಚ್ಚ ಸ್ಥಾನದಲ್ಲಿ ಇದ್ದರೆ ಎಷ್ಟು ಫಲವನ್ನು ಕೊಡುತ್ತೋ ಅದರ 10ರಷ್ಟು ಫಲವನ್ನು ಈ ಗಣಪತಿ ಸ್ತವ ಈ ಮಂತ್ರದಿಂದ ಪಡ್ಕೊಳ್ಳುತ್ತೀರಿ. ನಿಮ್ಮ ಹೂಡಿಕೆ ನಷ್ಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾರಿಗೋ ಕೊಟ್ಟಿರ್ತೀರಿ, ಅವ್ರು ಮತ್ತೆ ನಿಮ್ಗೆ ವಾಪಸ್ ಕೊಟ್ಟೇ ತೀರಬೇಕು. ಅತ್ಯಧಿಕವಾಗಿರ್ತಕ್ಕಂತಹ ಲಾಭದೊಂದಿಗೆ ಮತ್ತು ನಿಮ್ಮ ಕೈಗೆ ಹಣ ಸೇರತಕ್ಕಂತಹದ್ದು ಈ ಗಣಪತಿಯ ಸ್ತವ ಮಂತ್ರದಿಂದ. ಖಂಡಿತ ಒಂದೇ ಒಂದು ಮಂತ್ರದಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ. ಸೊ ಆದರೆ ಇದನ್ನು ಅವರು ಪಠನೆ ಮಾಡಬೇಕಾಗತ್ತೆ ದುಡ್ಡು ಕೊಡುವಾಗ ಅಥವಾ ದುಡ್ಡನ್ನು ಎಣಿಸುವಾಗ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಅದರ ಒಂದು ಡಿಫ್ರೆನ್ಸ್ ಅವರಿಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಅಲ್ವಾ ಗುರುಗಳೇ? ಖಂಡಿತ ಇದೇ ರೀತಿ ತುಂಬ ಸರಳವಾಗಿರುವಂತಹ ಟಿಪ್ಸ್ಗಳಾಗಿರ್ಬೋದು, ರೆಮಿಡೀಸ್ನ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇರ್ತೀರಾ. ಇನ್ನು ವೀಕ್ಷಕರ ಪರವಾಗಿ ಕೂಡ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ಇವತ್ತು ಗುರುವಾರ ಆಗಿರೋದ್ರಿಂದ ಎಂಥ ಒಂದು ಅದ್ಭುತವಾಗಿರುವಂತಹ ವಿಚಾರವನ್ನು ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.